ಒಂದು ಹೀರೆಕಾಯಿ 3 ಮೆಣಸಿನಕಾಯಿ ಇದ್ರೆ ತುಂಬಾನೇ ಟೇಸ್ಟಿಯಾಗಿರುವ ಹೀರೆಕಾಯಿ ಚಟ್ನಿನ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಸಿಂಪಲ್ ಆಗಿ ಚಪಾತಿ, ಪೂರಿ, ಅನ್ನದ ಜೊತೆ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಚಟ್ನಿ ಯಾವ ರೀತಿಯಲ್ಲಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ನೋಡ್ರಿ, ಒಂದು ಹೀರೆಕಾಯಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹುರ್ಕೊಂಡು ಇಟ್ಕೊಂಡಿನಿ. ಹಾಗೆ 3 ಮೆಣಸಿನಕಾಯಿ ಕೂಡ ಎಣ್ಣೆಯಲ್ಲಿ ಹುರಿದು ಕುಟ್ಕೊಳ್ತಾ ಇದ್ದೀನಿ ರೀ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಕಿ ಕುಟ್ಕೊಳ್ತಾ ಇದ್ದೀನಿ ರೀ. ಮೆಣಸಿನಕಾಯಿ ಸಣ್ಣಗೆ ಕುಟ್ಕೊಂಡಾದ ನಂತರ ಹುರಿದಿರುವ ಹೀರೆಕಾಯಿ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ರೀ. ಹೀರೆಕಾಯಿ ಕೂಡ ತರಿಯಾಗಿ ಕುಟ್ಕೊಳ್ಬೇಕ್ರಿ. ಕುಟ್ಟೋದ್ರಿಂದ ಟೇಸ್ಟ್ ಇನ್ನ ಹೆಚ್ಚಾಗತ್ರಿ. ಮಿಕ್ಸರ್ಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಿರೋದಿಲ್ಲ ಫ್ರೆಂಡ್ಸ್. ಸಾಧ್ಯವಾದಷ್ಟು ಕುಟ್ಟೋ ಕಲ್ಲಲ್ಲಿ ಕುಟ್ಕೊಂಡು ಮಾಡ್ರಿ, ಈ ಚಟ್ನಿ ತುಂಬಾ ಟೇಸ್ಟ್ ಆಗಿರುತ್ತ್ರಿ. ಇದಕ್ಕೆ ಬೇಕಿದ್ರೆ ಶೇಂಗಾ ಬೀಜ ಕೂಡ ಹಾಕೊಳ್ರಿ. ಮತ್ತೆ ನಾನು ಇದಕ್ಕೆ 2 ಬೆಳ್ಳುಳ್ಳಿ ತಗೊಂಡಿನ್ರಿ. ಬೆಳ್ಳುಳ್ಳಿ ಆಪ್ಷನಲ್ ರೀ, ಬೇಕಿದ್ರೆ ಹಾಕೊಳ್ಬೋದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ. ಯಾಕಂದ್ರೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಹೇಳ್ತೀನಿ ರೀ. ಹಾಗಾಗಿ ಬೆಳ್ಳುಳ್ಳಿ ಹಾಕೊಳ್ರಿ, ಅಂದ್ರೆ ಚೆನ್ನಾಗಿರುತ್ತ್ರಿ. ನಿಮಗೆ ಬಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಥರದ ಚಟ್ನಿ ಮಾಡ್ಕೊಂಡು ತಿನ್ರಿ, ತುಂಬಾನೇ ಟೇಸ್ಟ್ ಆಗಿರುತ್ತ್ರಿ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಮುಗಿತ್ರಿ. ತುಂಬಾನೇ ಸಿಂಪಲ್ ಆಗಿ ಈಸಿ ಆಗಿರುವಂತ ಹೀರೆಕಾಯಿ ಚಟ್ನಿ ರೆಡಿ ಆಯ್ತ್ರಿ. ಇದನ್ನ ಬಿಸಿ ಬಿಸಿ ರೊಟ್ಟಿ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತ್ರಿ. ಮೊಸರು ಹಾಕೊಂಡು ತಿನ್ರಿ, ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಒತ್ತಿರಿ. ಧನ್ಯವಾದಗಳು ರೀ.